Hi guys, hi everyone, welcome back to my yet another vlog. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆ ಆಚೆ ಕಡೆಯಿಂದ. ಡೈಲಿ ಆಚೆ ಕಡೆಯಿಂದನೇ ಸ್ಟಾರ್ಟ್, ಎಲ್ಲ ವ್ಲಾಗ್ನೂ ನಾನು ಆಚೆ ಕಡೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್. ಬಟ್ ಇವತ್ತು ಒಂದು ಕ್ಯಾಶುವಲ್ ವ್ಲಾಗ್ ನೋಡ್ತಾ ಇರ್ಬೋದು. ಕ್ಯಾಶುವಲ್ ಔಟ್ಫಿಟ್ ಇದ್ರೆ ಕ್ಯಾಶುವಲ್ ವ್ಲಾಗ್ ಆಗಿರುತ್ತೆ. ಗುಡ್ಸಕ್ಕೆ ಬರ್ತಾವ್ರು ಯಾರೋ ನನಗೆ. ನಾನು ಈ ವ್ಲಾಗಿನ ಮುಂಚೆ ನಾನು ಕಾರು ತೊಗೊಬಂದಿದ್ದು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಾಗಿರುತ್ತೆ, ನೋಡಿರ್ತೀರಾ ಅಂತ ಅನ್ಕೋತೀನಿ. ಐ ಹೋಪ್ ಸೊ. ಮೇನ್ ಥಿಂಗ್ ಹೇಳ್ಬೇಕು ಅಂತ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾ ಇದ್ದಾರೆ. ಆ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಆಲ್ ಬರ್ತೀನಿ ಅಂತ ಹೇಳಿದೆ. ಅಂದರೆ ನಮ್ಮ ಅಮ್ಮನ ಸೈಡ್ ಅವರು. ನೆನ್ನೆ ಆ್ಯಕ್ಚುಲಿ ನಮ್ಮ ಅಪ್ಪನ ಸೈಡ್ ಅತ್ತೆದೀರು ಬಂದಿದ್ರು, ಇಬ್ಬರು ಅತ್ತೆದೀರು ಪ್ಲಸ್ ಒಬ್ಬರು ಚಿಕ್ಕಪ್ಪ. ಬಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂತ ಅಂದರೆ ಅವ್ರು ಬಂದಿದ್ದು ನೈಟ್, ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಹೋಗಿದ್ರು. ಸೊ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅಷ್ಟೊತ್ತಿಗೆ ಹೊರಟೋದ್ರು. ಸೊ ಏನೂ ಆಗಲಿಲ್ಲ ನೆನ್ನೆ. ನಮ್ಮ ಅಮ್ಮನ ಸೈಡ್ ಅವ್ರು ಬರ್ತಾ ಇದ್ದಾರೆ, ಹಾಗೆ ಪುಟಾಣಿ ಕೂಡ ಬರ್ತಾ ಇದೆ ಒಂದು. ಹೋಗೋಣ, ಈಗ ಕಾರಲ್ಲಿ ಹೋಗ್ತಾ ಇದ್ದೀನಿ, ರೌಂಡ್ಸ್ ಅಷ್ಟೇ. ಯಾಕೆ ಸನ್ ರೂಫ್ ಬರುತ್ತಾ? ನಂಗೆ ಕೂತಾ ಇಲ್ಲ. ಟೈಮ್ ಕೂರ್ತಾ ಇರೋದು ದೇವ್ರನ್ನ ನೆನೆಸ್ಕೊಂಡು ಕೂತ್ಕೊಳ್ಳೋಣ. ಆ್ಯಕ್ಚುಲಿ ಕಾರಲ್ಲಿ ಕೂರ್ತಾ ಇರೋದು ನಮ್ಮ ಹೊಸ ಕಾರಲ್ಲಿ. ಅದೇ ನಿಂಗೆ ಫೈನಲಿ ಸನ್ ರೂಫ್ ಮೇಲಿದ್ದೀನಿ. ನಿಧಾನ ಕೊಡ್ಸು, ಒಳಗೆ ಹೋಗ್ಬಿಡ್ತೀನಿ. ಕಷ್ಟಪಟ್ಟು ಫೋನ್ ತೆಗೆಸ್ಕೊಂಡಿದ್ದೀರಪ್ಪ, ಕಷ್ಟಪಟ್ಟು ಫೋನ್ ತೆಗೆಸ್ಕೊಂಡಿದ್ದೀನಿ. ಮತ್ತೆ ಮೇಲಿಂದ ಬಿದ್ದರೆ ಆಮೇಲೆ ಅಷ್ಟೇ ಕತೆ. ಫ್ಯಾಕ್ಟ್ರಿ ಹತ್ರ ಬಂದ್ವಿ ನಾವು. ಪುಟ್ಟು ಮಕ್ಳಿದ್ರಲ್ಲ, ಅವ್ರು ಹೇಳಿದ್ರು 3 ಗಂಟೆಗೆ ಬನ್ನಿ ವ್ಲಾಗ್ ಮಾಡ್ತೀನಿ ಯಾಕಂತ ಹೇಳಿದ್ರು. ಬಂದಿದ್ದೀನಿ, ನೋಡೋಣ. ಫೋನ್ ಇದ್ರಲ್ಲಿ ಸಿಮ್ ಇಲ್ಲ, ಬರೀ ವ್ಲಾಗ್ ಮಾಡೋಕ್ಕೆ ಅಂತ ತಗೊಂಡಿದ್ರು ಫೋನ್ ಇದು. ಆ್ಯಕ್ಚುಲಿ ನಾನು 2 ಫೋನ್ ಯೂಸ್ ಮಾಡ್ತೀನಿ, ಅಂದರೆ ಕ್ಯಾರಿ ಮಾಡಲ್ಲ. ಬಟ್ ವ್ಲಾಗ್ ಮಾಡೋಕ್ಕಿದ್ದು ನಾರ್ಮಲಾಗಿ ನಾನು ಯೂಸ್ ಮಾಡೋದು ಆ್ಯಂಡ್ರಾಯ್ಡು. ಅದು ನಾನು ತೊಗೊಂಡು ಸುಮಾರು 4 ವರ್ಷದ ಫೋನ್. ಅದು ಇನ್ನೂ ಮೇಂಟೈನ್ ಮಾಡ್ತೀವಿ. ಸ್ಟೋರೇಜ್ ಇಲ್ವೇ ಇಲ್ಲ, ಒಂದು ಚಿಕ್ಕ ಫೋಟೋ ಕೂಡ ತೆಗಿಯೋಕ್ಕಾಗಲ್ಲ, ಅಷ್ಟು ಖರಾಬ್ ಸ್ಟೋರೇಜ್ ಇದೆ. ಅಂದರೂ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ಹೊಸ ಫೋನ್ ತಗೊಳ್ಳೋ ಅದೃಷ್ಟ ಸಿಕ್ಕಿಲ್ಲ ನನಗೆ ಇನ್ನೂ. ಅಲ್ಲ, ಸಿಕ್ಕಿತ್ತು, ಬಟ್ ಅದಕ್ಕಿಂತ ಬೇಗನೆ ಖಾಲಿ ಆಗೋಯ್ತು. ಹೊಡೆದಾಕೊಂಡೆ, ಏನೇನೋ ಸೀನ್ ಆಯಿತು. ಮತ್ತು ಬ್ಯಾಕ್ ಟು ಓಲ್ಡ್ ಫೋನ್. ನಾನು ನಮ್ಮ ಗೌರಿಗಳು ನೋಡಿ, ಅಲ್ಲೊಬ್ರು ಇದ್ದಾರೆ, ಇಲ್ಲೊಬ್ರು ಇದ್ದಾರೆ. ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು ಅಮ್ಮ. ಅದಕ್ಕೆ ನಾವು ಮನೆಯಿಂದ ಇಲ್ಲಿ ತನಕ ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಕಾರಲ್ಲಿ ಬಂದ್ವಿ. ಓವರ್ ಅನ್ಸುತ್ತಲ್ವ ಇದು? ಹಂಗೇನಿಲ್ಲ, ಬಟ್ ನಾನು ಕೂತಿರ್ಲಿಲ್ಲ ಅಲ್ವಾ ಕಾರಲ್ಲಿ, ಅದಕ್ಕೆ ಹೋಗೋಣ ಅಂತ ಈಗ ಮೋಟ್ರ್ ಸ್ಟಾರ್ಟ್ ಮಾಡಿ ಇಲ್ಲಿ ಇತ್ತು ಅದರೊಳಗೆ. ಬೀಳ್ದೋಗುವೆ ಇವಾಗ. ಓಡ್ತಾವನೆ ನಿಧಾನ. ಅಯ್ಯೋ, ವ್ಲಾಗ್ ಮಾಡೋಕ್ಕೆ ಹೆವಿ ಕೈ ನೋವುತ್ತೆ ಮಾತ್ರ. ಇದು ತೊಗೋಬೇಕು, ಏನೋ ಟ್ರೈಪಾಡ್ ತೊಗೋಬೇಕು. ಈ ಕಡೆ ಕೈಯಲ್ಲಿ ಇಟ್ಕೊಳ್ಳೋಕೆ ಪ್ರಾಕ್ಟೀಸ್ ಮಾಡ್ಬೇಕು ನಾನು. ಆ್ಯಕ್ಚುಲಿ ಈ ಕಡೆ ಕೈಯಲ್ಲಿ ಫುಲ್ ಶೇಕ್ ಆಗ್ತಾಯಿದೆ, ಈ ಕಡೆ ಕೈ ಸ್ಟ್ರಾಂಗ್ ಇದೆ, ಬಟ್ ಆಗ್ತಾಯಿಲ್ಲ ವಿಡಿಯೋ ಮಾಡೋಕ್ಕೆ. ಫ್ಯಾಕ್ಟ್ರಿ ಕೆಲಸ ಹೆಂಗಾಗ್ತಾಯಿದೆ ತೋರಿಸ್ತೀನಿ. ಬಟ್ ಅಲ್ಲಿಗೆ ಹೋಗಲ್ಲ, ಬಟ್ ತೋರಿಸ್ತೀನಿ ಹಂಗೆ. ಅಲ್ಲಿ ಎಲ್ಲರೂ ನಮ್ಮ ಫ್ಯಾಕ್ಟ್ರಿ ಈ ಥರ ಇದೆ. ಹಂಗೆ ಒಂದು ರೌಂಡ್ ನೋಡ್ಕೊಬಿಡಿ, ಈ ಥರ ಇದೆ ಫ್ಯಾಕ್ಟ್ರಿ. UBI ಬ್ರ್ಯಾಂಡ್ ಅಪ್ಪ, ಅದು ಬ್ರ್ಯಾಂಡ್ ನಮ್ಮದು. ಹೋಗೋಣ ಈಗ. ಮತ್ತೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ಏನು ನನಗೆ ಹಿಂಸೆ ಕೊಡ್ತಾರೆ ಮಕ್ಕಳು. ಅಯ್ಯೋ, ಈ ಕಾರಲ್ಲಿ ಸನ್ ರೂಫಲ್ಲಿ ಕೂತಿದ್ದೆ, ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಟೈಮ್ ಸನ್ ರೂಫ್ ಕಾರಲ್ಲಿ ಕೂತಿರೋದು. ಆ್ಯಂಡ್ ಅದು ನಮ್ಮದು, ಅದು ಇನ್ನೂ ದೊಡ್ಡ ಖುಷಿ ಇದೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗೆಲ್ಲ ನನಗೆ ಸನ್ನು ಸಪೋರ್ಟ್ ಮಾಡ್ತಾನೆ ಇರುತ್ತೆ. ನಾನು ಮಾಡೋದೇ ಆಲ್ಮೋಸ್ಟ್ ನಾನು ಬೆಳಗ್ಗೆ ಹೊತ್ತು ಯಾವತ್ತೂ ವ್ಲಾಗ್ ಸ್ಟಾರ್ಟೇ ಮಾಡಿಲ್ಲ. ಮಾಡೋದೆಲ್ಲ ಏನೋ ಸಂಜೆ 6 ಗಂಟೆ ಹಂಗೆ. ಯಾಕಂದ್ರೆ ಕಾಲೇಜ್ ಯಾವುದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಬ್ಲಾಗ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸುಮಾರು ಪ್ರಾಬ್ಲಮ್ಸ್ ಇದೆ. ನಾನು ಶೂಟಿಗೆ ಹೋದ್ರಂತೂ ನನಗೆ ಒಂದು ವಿಡಿಯೋ ಮಾಡೋಕ್ಕೂ ನನಗೆ ಟೈಮ್ ಸಿಗಲ್ಲ. ಏನೇನೋ ನಡೀತಾ ಇದೆ, ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ನನಗೀಗ ಹತ್ರ 700 ಸಬ್ಸ್ಕ್ರೈಬರ್ಸ್. 100 ಇನ್ಕ್ರೀಸ್ ಆಗಿದ್ರೆ ವಿಡಿಯೋಗೂ ಈ ವಿಡಿಯೋಗೂ ಸೋ ಮಚ್ ಆಫ್ ಲವ್. ಏನೇನು ಮಾಡ್ತೀನಿ ಅಂತ ಅಂದರೆ, ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಾನು ಅಡುಗೆ ಮಾಡೋದೆಲ್ಲ ತೋರಿಸೋಣ ಅಂತ. ಬರೀ ಹೌದಾ, ನೈಸ್. ಬಟ್ ಅದು ಕಾಣಿಸಿಲ್ಲ ಅನ್ಸುತ್ತೆ. ವಾಟ್ ಎವರ್. ಅಯ್ಯೋ, ನಾನು ಆ್ಯಕ್ಚುಲಿ ಫ್ಯಾಕ್ಟ್ರಿ ಹತ್ರ ಹೋಗಿದ್ದೆ, ಮಕ್ಳ ಹತ್ರ ವಿಡಿಯೋ ಮಾಡೋಣ, ಅವರೆಲ್ಲ ಆಟ ಆಡಕ್ಕೆ ಬನ್ನಿ ಅಕ್ಕ ಅಂತ ಕರೆದಿದ್ರು. ಬಟ್ ಆಗಲಿಲ್ಲ. ಯಾಕಾಗಲಿಲ್ಲ? ವಿಡಿಯೋ ಮಾಡೋಕ್ಕೆ ಗೊತ್ತಿಲ್ಲ. ನನಗೆ ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಒಂದೊಂದ್ಸಲ. ಆ ಥರ ವಿಡಿಯೋ ಮಾಡ್ತಿರ್ತೀನಿ, ಲೂಸ್ ಆಗ್ಬಿಡ್ತೀನಿ ಸ್ವಲ್ಪ ಜಾಸ್ತಿ. ಗಾಡಿ ತಂದಾಗ ಹಾಕಿದ್ವಲ್ಲ ದಾರ, ದಾರ ಅಂತ ಇದೀನಿ ನಾನು. ಅದೊಂದು ಅದ್ರದ್ದು ದಾರ ಕಟ್ ಮಾಡ್ತಾನೆ. ಅದೆಲ್ಲ ಲಾಕ್ ಮಾಡೋದಿರುತ್ತೆ, ಇಲ್ಲಿ ಲಾಕ್ ಮಾಡೋದ್ರಲ್ಲಿ ನನ್ನ ಕೈಗೆ ಕೊಟ್ಟು ಅವ್ನು ಹಿಡ್ಕೊ ಅಂತ. ಅಲ್ಲ, ಅಷ್ಟು ಚಿಕ್ಕದು ಇಷ್ಟು ಬಾರದನ್ನ ತಡೆಯುತ್ತಾ? ಹೌದಲ್ವಾ? ಎಸಿಯವ ಗಲೀಜಾಗ ಹಾರ ಹಾಕ್ತಾನೆ ಅಷ್ಟೇನಾ? ಈಗ ಸರಿ ಆಯ್ತು. ಇವ್ರು ಯಾಕೆ ಮದ್ದಕ್ಕೆ ಹಾಕಿಲ್ಲ? ಹೆಂಗ್ ಬೇಕಂಗೆ ಹಾಕಿ ಕಳ್ಸಿದಾರಲ್ಲ. ಹೂನು ಹಾರನೂ ಹಂಗೆ ಹಾಕಿದ್ರಲ್ವಾ? ನನಗೂ ಅದೇ ಬೇಜಾರಾಯ್ತು.
ಫುಲ್ ವಿಡಿಯೋ ಎಲ್ಲ ಮಾಡಾದ್ಮೇಲೆ ನೋಡ್ತೀನಿ ಎಲ್ಲ ಇಲ್ಲಿಗೆ ಹಾಕಿದ್ರು ಹೂನಾರನ ನಮ್ಮದು ಗಾಡಿಗೆ ಮಧ್ಯಕ್ಕೆ ಇಲ್ಲಿಗೆ ಹಾಕ್ತಿರ್ತಾನೆ. ಅಯ್ಯೋ ಬಿಡಿ ಹೋಗಿ ಮುಗೀತಲ್ಲ. ಇದು ನಮ್ಮ ನ್ಯೂ ಕಾರ್ ಆ್ಯಂಡ್ ಅದು ಓಲ್ಡ್ ಕಾರ್. ಲವ್ ಇದ್ರ ಮೇಲೆ ಜಾಸ್ತಿ ಇದೆ ನಮಗೆ. ಇದು ಆಲ್ಟೋ ಕೇಟನ್ನು, ಇದು ವೆನ್ಯೂ. ಇನ್ನೊಂದಿತ್ತು ಸೆಲೆರಿಯಾ ಇತ್ತು ನಮ್ಮ ಮನೇಲಿ. ಕಾರ್ ಬಗ್ಗೆ ಹೇಳೋದೇ ಬೇಡ ಬಿಡಿ. ನಮ್ಮ ಮನೇಲಿ ಫಸ್ಟು ಏನು ಓಮಿನಿ ಇತ್ತು, 2-3 ಅಥವಾ ಓಮಿನಿ ಚೇಂಜ್ ಮಾಡಿದ್ದಾರೆ ನಮ್ಮಪ್ಪ. ನಾವು ಚಿಕ್ಕ ವಯಸ್ಸಿಂದ ಚೇಂಜ್ ಮಾಡ್ತಾಯಿದ್ರೆ ಅಷ್ಟು ನೆನಪಿಲ್ಲ. ಅದಾದಮೇಲೆ ನಂದು ಹೇಳ್ತಾ ಇದ್ದಾನೆ ಅದು ಶಿಫ್ಟ್ ಅಂತ, ನಂಗೆ ಅದು ಸೆಲೆರಿಯೋ ಅನ್ನೋದು ನೆನಪಿದೆ. ಅದಾದಮೇಲೆ ಇದು ಆಲ್ಟೋ ಕೇಟನ್, ಆಮೇಲೆ ಇದು ಏನೋ ವೆನ್ಯೂ ಇವಾಗ ತೊಗೊಂಡಿರೋದು. ಇದಿಷ್ಟು ಕಾರಿನ ಸ್ಟೋರಿ. ನಮ್ಮ ಮನೇಲಿ ಟಿಪ್ಪರ್ ಇತ್ತು, 3 ಟಿಪ್ಪರ್ ಇತ್ತು. ಅದು 3ಕ್ಕೂ ನಂದೀಶಾ, ದೇವಿಕಾ, ಭೂಮಿಕಾ ಅಂತ ಹೆಸರು ಬರ್ಸಿದ್ರು ಫ್ರಂಟಲ್ಲಿ. ಫೋಟೋ ಸಿಕ್ಕಿದ್ರೆ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಅದನ್ನು ತೊಗೊಂಡಿದ್ರು. ಅದಾದಮೇಲೆ ಸೆಲೆರಿ ಅಂತ ಹೇಳಿದ್ನಲ್ಲ ಅದು ಓಮಿನಿ ಇತ್ತು. ಆಮೇಲೆ ಇವಾಗ ಹಿಂಗೆ ನಡೀತಾ ಇದೆ. ನಮ್ಮಪ್ಪ ಸಿಟಿಗೆ ಹೋಗ್ತಾ ಇದ್ದಾರೆ, ಏನೋ ಕೆಲಸ ಇದೆ ಅಲ್ಲಿ. ಅಪ್ಪ ಹೋಗ್ತೈತೆ, ಬಾಯಪ್ಪ. ಅಗೇನ್ ಕೂಟಿಲಿ ಫ್ಯಾಕ್ಟ್ರಿ ಹತ್ರ ಬಂದ್ವಿ. ನಮಗೆಲ್ಲ ಲೂಸ್ ಹಿಡ್ದಿದೆ, ಲೂಸ್ ಆಗ್ಬಿಟ್ಟಿದೀವಿ. ಕಾಣಿಸ್ದ ಅನ್ಸುತ್ತೆ. ಸದ್ಯಕ್ಕೆ ಕೆಲಸ ನಡೀತಾ ಇದೆ. ತಳ್ಳಿ ಜೋರಾಗಿ ತಳ್ಳಿ. ನಮ್ಮ ಟ್ರ್ಯಾಕ್ಟರು UBA ಅನ್ನೋ ಟ್ರ್ಯಾಕ್ಟರು. ಅಲ್ಲಿ ನನ್ನ ತಮ್ಮ ಮಾತಾಡ್ತಾ ಇದ್ದಾನೆ. ಅಲ್ಲಿ ನನ್ನ ತಮ್ಮ ಫ್ಯಾಕ್ಟ್ರಿಲೆಲ್ಲ ಕೆಲಸ ನಡೀತಾ ಐತೆ. ನಾವು ಟ್ರ್ಯಾಕ್ಟ್ರಿನ ವ್ಲಾಗಲ್ಲಿ ತೋರಿಸಲ್ಲ. ಇದು ತಂದಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಇದು ತಂದಾದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಫ್ಯಾಕ್ಟ್ರಿ ಅಂತ ಏನೇನೋ ಮಾತಾಡ್ತೀನಿ, ಒಂದೊಂದ್ಸತಿ ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಫ್ಯಾಕ್ಟ್ರಿ ಹತ್ರ ಮಕ್ಳು ಕರೆದಿದ್ರು ಅಂತ ಹೇಳಿದ್ನ. ಮಕ್ಳು ನನ್ನ ಕರೆದಿದ್ರು ಆಟ ಆಡೋಣ ಬನ್ನಿ ಅಕ್ಕ ಅಂತ. ನಾನೇನು ಆಟ ಆಡಲ್ಲ, ಬಟ್ ಅಂತೂ ಆ ಚೈಲ್ಡ್ ಬುದ್ಧಿ ಇದೆ ಇನ್ನು ನನಗೆ ತುಂಬಾ ಜಾಸ್ತಿ ಇದೆ. ಅಲ್ಲೆಲ್ಲ ಸ್ಟಾಕ್ ಎಲ್ಲ ಇದೆ. ಹೊರಗಡೆ ಓಡಿಸಿದೀವಿ. ಅವು ಹಿಂದ್ಗಡೆ ಓವರ್ ಬರ್ನಿಂಗ್ ಮಧ್ಯದಲ್ಲಿರೋ ಒಳಗಡೆ ತುಂಬಾ ಅದೇ ಅಲ್ಲೆಲ್ಲ ಜಾಸ್ತಿ ಇದೆ ಅಂತ ಹೇಳಕ್ ಹೋಗಿ ತಪ್ಪ ಹೇಳ್ದಪ್ಪ. ಜಾಸ್ತಿ ಇದೆ ಅಂತ ಹೇಳಕ್ ಬಂದೆ, ಬೈ ಮಿಸ್ ಕಡಿಮೆ ಇದೆ ಅಂದೆ. ಇವ್ನ ಕೊಟ್ಟು ಬೈಸ್ಕೊಂಡೆ, ದಟ್ಸ್ ಆಲ್. ಅಯ್ಯೋ ಇನ್ನೊಂದು ಬ್ಯಾಡ್ ಸ್ಟೋರಿ ಹೇಳ್ಬೇಕು. ಈಗ ಸ್ವಲ್ಪ ಮಂತ್ಸ್ ಬ್ಯಾಕ್ ಟ್ರ್ಯಾಕ್ಟರ್ ಇದೆಯಲ್ಲ ನಮ್ಮ ಫ್ಯಾಕ್ಟ್ರಿಲಿ ಒಂದು ಹುಡುಗ ಕೆಲಸ ಮಾಡುತ್ತೆ. ಅದು ನೈಟ್ ಕುಡಿದ್ಬಿಟ್ಟು ಟ್ರ್ಯಾಕ್ಟರ್ನ ಏನು ನಿಲ್ಸಕ್ ಹೋಗಿ ನಮ್ಮ ಶೆಡ್ನೇ ಬೀಳ್ಸಿದ್ದಾರೆ. ತೋರಿಸ್ತೀನಿ ಯಾವ ಥರ ಬೀಳ್ಸಿದ್ದಾರೆ ಅಂತ. ಒಂದು ನಿಮಿಷ ನೋಡಿ, ಆ ಥರ ಕಾಣಿಸ್ಬೇಕು. ಅದು ಆ ಥರ ಲೈನ್ 3 ಕಾಣಿಸ್ತಾ ಇದೆಯಲ್ಲ, 3 ಆ ಥರ ಇರಬೇಕು. ಬಟ್ ಇಲ್ಲಿ ನೋಡಿ ಬಿದೋಗಿರೋದು. ಎಷ್ಟು ಬೆಂಡಾಗಿದೆ ಅಂದರೆ ಈ ಸೈಡಿಂದ ಗೊತ್ತಾಗುತ್ತೆ ನಿಮಗೆ ಬೀಳ್ಸಿರೋದು. ನಮ್ಮ ಟ್ರ್ಯಾಕ್ಟರ್ನ ನಮ್ಮ ಫ್ಯಾಕ್ಟ್ರಿ ನಮ್ಮ ಗೂಡಿಗೆ ಅವ್ರ ಗುದ್ದಿ ಬೀಳ್ಸಿರೋದು. ಇದು ಟ್ರ್ಯಾಕ್ಟರ್ ನಮ್ದು ಇಲ್ಲಿತ್ತು. ಅದನ್ನ ರಿವರ್ಸ್ ಹಿಂಗೆ ಕ್ರಾಸ್ ಮಾಡಕ್ ಹೋಗಿ ಹಿಂಗೆ ಸ್ಟ್ರೈಟ್. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಕಲ್ಲು ಎಸೆಯೋದು ಅದೆಲ್ಲ ಮಾಡ್ತಿದ್ವಿ ನೋಡಿ. ಇದು ನಮ್ಮ ಫ್ಯಾಕ್ಟ್ರಿ UBI ಬ್ರ್ಯಾಂಡ್ ಅಪ್ಪ. ನಾನು ಆಗ್ಲೇ ಹೇಳ್ದಂಗೆ ನಮ್ದು ಬ್ರ್ಯಾಂಡ್. ಹೊಸಡ್ಕೆ ತೋರಿಸಿ. ಓಕೆ ತೋರ್ಸನಂತ. ಸೀಲ್ ಇರ್ಲಿಲ್ಲ, ಬಟ್ ಸೀಲ್ ಇದೆ ಇದಕ್ಕೆ. ಈ ತರ ಇಲ್ಲಿ ತೋರ್ಸು. ಈ ತರ ಇದ್ದಿದ್ದು. ಇದ್ರಲ್ಲೇ ಸಿಮೆಂಟ್ ಹಿಡಿಯಲ್ಲ. ಈಗ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಈ ಬ್ಯಾಚ್ ವರ್ಸ್ಟ್ ಬ್ಯಾಚ್ ಅಂತಾನೆ ಹೇಳ್ಬೋದು. ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಯಾರಿಗೂ ಮಾಡಕ್ಕೆ. ಆಗಲ್ಲ ಅಲ್ವಾ, ಕಷ್ಟ ಆಗುತ್ತೆ ಈಗ ಹೋಗಕ್ಕೆ. ಹಿಂಗೆ ಸ್ಟೆಪ್ಸ್ ಮಾಡ್ಕೊಂಡು ಹೋಗ್ಬೇಕು. ಹಿಂಗ್ ಆಫ್ ತೆಗ್ದು ಆಮೇಲೆ ತಕ್ಕಬೇಕು. ನೋಡಿ ಈಗ ನಾವು ಮಾಡಿಸ್ತಾರೆ ಇಟ್ಕೆ. ಇದು ಸಿಮೆಂಟ್ ಹಿಡಿಯುತ್ತೆ. ಇಲ್ಲಿ ಒಂದ್ ಸೈಡ್ ಇರುತ್ತಲ್ಲ, ಒಂದ್ ಸೈಡ್ ಅಲ್ಲ ಅದೇ ಈ ತರ ಇದ್ದಾಗ ಅಂತ. ಇಲ್ಲಿ ಇಲ್ಲೊಂದು ಇರುತ್ತೆ. ಇಲ್ಲಿ ಟೋಟಲ್ 1 2 3 ಸೈಡ್ ಲೈನ್ ಬರ್ತವೆ. ಒಂದ್ ಸೈಡ್ ಇನ್ಶಿಯಲ್ ಬರ್ತದೆ. ಇಲ್ಲಿ ಎಲ್ಲ ಪ್ಲೈನ್ ಹಿಡ್ಕೊಂಡ್ರೆ ಇಲ್ಲಿಗೆ ಸಿಮೆಂಟ್ ಆರಾಮಾಗಿ ಕುತ್ಕೊಳ್ಳುತ್ತೆ. ಈಗ ಸಿಮೆಂಟ್ ಹಿಡಿಬೇಕು ಅಂದ್ರೆ ಇಂತ ಹಿಡಿಕೆ ತಗೋಬೇಕು. ಇಲ್ಲ ಅಂದ್ರೆ ಪ್ಲೈನ್. ಬೇರೆ ಎಲ್ಲಾರು ಪ್ಲೈನ್, ನಮ್ದು ಮಾತ್ರ ಈ ತರ ಇರೋದು. ಇಡೀ ಹಾಸನಲ್ಲೇ. ಇದು ಎಂತ ಗೂಡು? ಬೇಯದು ಚಿನ್ಮೆ ಗೂಡು. ಚಿನ್ಮೆ ತೋರ್ಸ. ನಾನು ಯಾವ ಇದ್ರೊಳಗೆ ಮೊಲ ಸಿಕ್ಕಿತಾ? ಇಷ್ಟು ವರ್ಷ ಐತೆ. 22 ವರ್ಷ ಆಗಿರ್ಬೋದು ಇದು ಕಟ್ಸಿ. ಅಲ್ಲ 22 ವರ್ಷ. ಬಟ್ ನಾವು ಒಳಗೆ ಹೆಂಗಿತ್ತು ಅಂತ ನೋಡ್ರಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದು. ಯಾವಾಗ್ಲೂ ಈ ತರ ಮುಚ್ಚಿರ್ತಾರೆ ಏನಾದ್ರೂ ಒಳಗೆ ಹೋಗುತ್ತೆ ಅಂತ. ಬಟ್ ಅದು ಏರ್ ಹೋಗ್ಲಿ ಅಂತ ಬಿಟ್ಟಿದ್ರಲ್ಲ, ಆಗ ಓಪನ್ ಇರುತ್ತೆ. ಸಂಡೆ ಅದಕ್ಕೆ ನನ್ನ ತಮ್ಮ ಇಲ್ಲಿರೋದು. ಇಲ್ಲ ಅಂದರೆ ಅವನು ಸ್ಕೂಲಿಂದ ಬರೋದೇ 5-6 ಗಂಟೆ ಆಗಿರುತ್ತಾ. ಏನು ವ್ಲಾಗ್ ಮಾಡೋಕ್ಕೆಲ್ಲ ಸಿಗಲ್ಲ. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತೋರಿಸಿ. ಇಲ್ಲಿ ಇದಕ್ಕೆ ಇದು ಈಗ ಸೇಲ್ ಮಾಡ್ಬೋದು. ಇನ್ನೆಲ್ಲ ಇಲ್ಲಿ ಸ್ಟಾಕ್ ಇದೆ ನೋಡಿ. ಇನ್ನು ಈ ಕಡೆ ಸೈಡಲ್ಲಿ ಸ್ಟಾಕ್ ಇತ್ತು, ಆ ಕಡೆ ಸೈಡಲ್ಲಿ ನಂದು ಡಬ್ಬ. ನನ್ನ ಮಗ ಬರೀ ಎದುರಿಸ್ತಾ ಇರ್ತಾನೆ ನನ್ನ. ಕೆಲಸ ಮಾಡಕ್ಕೆ ಹೇಳು.
ಕೆಲಸ ಮಾಡೋದ್ ಬಿಟ್ಬಿಟ್ಟು ಬರ್ತಾರಲ್ಲ. ಹೋಗಿ ಕೆಲಸ ಮಾಡೋಗ್ರಿ. ಕೆಲಸ ಮಾಡ್ಬಿಟ್ಟು ನಾವು. ನೀವೇ ಕೆಲಸ ಮಾಡೋದ್ ಬಿಟ್ಟು ಬರ್ತೀರಾ? ನೋಡಿ ನಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡೋರು ಕಳ್ರಿದಾರೆ ಜಾಸ್ತಿ. ನನ್ ಛೋಟಾ ಮೋಟಾ ಗ್ಯಾಂಗ್ ಬಂದಿದೆ, ಆಲ್ಮೋಸ್ಟ್ ಎಲ್ಲಾರು ಇದಾರೆ. ಇನ್ನೊಂದ್ ಸ್ವಲ್ಪ ಜನ ಇಲ್ಲ. ಸಬ್ ಲೋಗ್ ಆಯ್ ಬೋಲೋ, ಜೋರ್ ಸೆ ಬೋಲೋ. ಹಂಗೆ ನನ್ ಗ್ಯಾಂಗು. ಜೈ 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 ಜೈ. ಆಟ ಆಡ್ಬೇಕಂತೆ, ಆಟ ಆಡ್ನ ಬನ್ನಿ. ನೋಡು ಜಗಳಾಡಂಗಿಲ್ಲ. ಎಲ್ಲ ಸೇರ್ಕೊಂಡು ನೊಂದುಗೆ ಅಟ್ಯಾಕ್ ಮಾಡ್ತಾವ್ರೆ. ಅವನು ಔಟ್. ಸ್ಲಿಪ್ಪರ್. ಹುಷಾರ್ ಕಣ. ಕ್ಲಬ್ಸ್ ಹಾಕಿ 5 ಬಸ್ 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 ಬಸ್. ಓಡ್ತಾವ್ರೆ ಎಲ್ಲ. ಇಲ್ಲಿ ಇವನು ಇಲ್ಲಿ ಅಲ್ಲಿ ಹೋಗ್ತಾವನೆ. ಅವನ ಕಾಣಿಸ್ತಾನೆ ಇಲ್ಲ ಹಂಗೆ. 56, 57, 58, 59 ಎಲ್ಲ ಕಣ್ಣ ಮುಚ್ಚಲೆ ಆಡ್ತಾವ್ರೆ. ಎಲ್ಲಾರು ಎಲ್ಲೆಲ್ಲ ಹಂಪ್ಕೊಂಡಿದ್ದಾರೆ. ಬಟ್ ತೋರಿಸ್ತೀನಿ ಎಲ್ಲೆಲ್ಲ ಹಂಪ್ಕೊಂಡಿದ್ದಾರೆ ಅಂತ. ಬರ್ತಾವನ ಅವನು ಸ್ಪೈಸ್ ನೋಡ್ಬಿಟ್ಟು ಅಲ್ಲಿ ಹೋಗಿ ಕ್ಲಿಪ್ಸ್ ಹಾಕ್ಬೇಕು. ನೋಡೋಣ ನಂದು ಯಾರ್ಯಾರು ನಡೀತಾನೆ, ನನಗೆಲ್ಲ ಗೊತ್ತು. ಗಣೇಶ್ ಐಫೈ ಹೋಗಯ, ತು ಔಟ್ ಹೋಗಯ. ಗಣೇಶ್ ಔಟ್. ಇವ್ರದ್ದು ನೋಡಕ್ ಒಳ್ಳೆ ಮಜಾ. ನಾವು ಚಿಕ್ಕ ವಯಸ್ಸಲ್ಲಿ ಆಡಿದ್ ನೆನಪು. ಇವಾಗ ಎಲ್ಲಿ ಆಡ್ತೀವಿ ಅಂತ ಅಂದ್ರೂ ಯಾರು ಆಡಕ್ಕಿಲ್ಲ. ಆಡಕ್ ಹೋದ್ರು ಕರ್ಕೊಡಲ್ಲ ಯಾರುವೆ. ನೋಡಿದ್ರಲ್ಲ ನನ್ನ ಬಿಟ್ಟು ಬಿಟ್ಟಿದ್ದಾರೆ ಎಲ್ಲಾರು ಈಗ ಆಟ ಆಡೋದ್ರಲ್ಲಿ. ಎಲ್ಲ ಕಾಣಿಸಿದ್ರು ಇಲ್ಲೇ. ಓ ಅವಳು ಅಲ್ಲಿದ್ಲು. ओनर के बेटे के लिए तो आती बोल रहे हैं. इसका गेंडा मुर्गा वो क्या चिपकली 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 नहीं अभी कुत्ता कौन कुत्ता हिंदी कौन बिली जिरले सफेद वाला वो ये बिली जिरले ನನಗಿಂತ ವೈಟ್ ಅವನು. ಹುಡುಗನ್ ಕಣ್ಣಿ ಕಟ್ಟವ್ರೆ. ಕಣ್ಣಿ ಕಟ್ಟೋದ್ ವಿಡಿಯೋನ ಸಿಗ್ಲಿಲ್ಲ. ಸ್ಲಿಪ್ಪರ್ ಎಸಿತಾವ್ ಇವನ್ ಯಾರು ಗುರು. ನೋಡ್ಕೊಂಡೆ ಬತ್ತೈತ ಹುಡ್ಗ. ರಾಂಗ್. ಇವ್ರಿಗೆ ಹೆಂಗ್ ಯಾವ ಭಾಷೆ ಕನ್ನಡ ಕಲ್ಸಕ್ಕೆ ಆಯ್ತಲ್ಲ ಇವ್ರಿಗೆ ಯಾರಿಗೂ. ಕನ್ನಡ ಕಲೀರಿ ಅಂತ ಅಂದ್ರೆ ಏನೇನೋ ಹೇಳ್ಕೊಡ್ತಾರೆ. ನನ್ನ ತಮ್ಮ ಬೇರೆ ನನಗೆ ಅರ್ಧ ಬಯಸ್ತಾನೆ. ಎಷ್ಟು ಆಟ ಆಡ್ತಾರೆ ನಾನು ನೋಡ್ತೀನಿ. ಬಂದಾಗಿಂದ ಆಟ ಆಡ್ತವ್ರೆ. आवाज नहीं करेगा हम, ठीक है? आवाज नहीं करेगा, कोई आवाज नहीं, कोई चप्पल से नहीं. अबे छोड़, आवाज नहीं, तू ही ढूंढना है. स्कैम ಮಾಡ್ತಾರೆ. कोई आवाज करेगा उसकी मम्मी कसम. कितना है? ಸಿಕ್ತಾ ಬಾರ. ನಂದು ಬೇಜಾರ್ ಮಾಡ್ಕೋಬೇಡ. ಅವ್ರು ಕರೆಕ್ಟಾಗಿ ಆಡ್ತಾ ಇಲ್ಲ ಅಂತ ಹೋಯ್ತೈತೆ. ಬರ್ತೀನಿ. ಬಿಟ್ಟೋಗ್ಬಿಡ, ನಡ್ಕೊಂಡು ಹೋಗಕ್ಕಾಗಲ್ಲ. ಇವಾಗ ತಗಿ ಟೈಮ್ ಆಯ್ತು. ಕೇಳಂಗೆ ठीक है मैं जाता हूँ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದಾರೆ ಅಂತೆ, ಅದಕ್ಕೆ ನಾವು ಹೋಗ್ತಾ ಇದೀವಿ. ಬಾಯ್. ಬಾಯ್ ಬಾಯ್ ಬಾಯ್. ಸೋ ಸ್ವೀಟ್ ಆಫ್ ದೆಮ್. ಅಯ್ಯೋ ಕೂರಕ್ಕೆ ಆಯ್ತಲ್ಲ. ಬಾಯ್ ಬಾಯ್. ಚಲ್ತೇವೆ ಬಾಯ್. ಆಲ್ಮೋಸ್ಟ್ ಅಲ್ಲಿ ಕಾರ್ ಕಲಿಬೇಕು. ನಾವು ಸ್ವಲ್ಪ ಕಾರ್ ಕಲಿತು ಲೈಸೆನ್ಸ್ ತಗೊಂಡು ಓಡಿಸೋಣ. ಇನ್ನೂ ಟೈಮ್ ಇದೆ ಎಲ್ಲದಕ್ಕೂ. ಎಲ್ಲದೂ ಆಗುತ್ತೆ ನಿಧಾನಕ್ಕೆ. अमदुल क्या दूल लताम अमरुद. अमरुद क्या है? परसों भी नहीं, पूरा वीक कॉलेज है मुझे. जाकर आना, तुझे अमरुद देता हूँ. अमरुद अंदर सीबे हಣ್ಣು ಕೇಳ್ತಾವ್ ಕಣ್ರೋ. ಅಲ್ಲಲ್ಲಿ ರೋಡ್ ಸೇ ಜಾ. ರೋಡ್ ಸೇ ಚಿರಂಡಿ ನಗಿತಾವೆ. ಯಾವ ಅಮೃತ್ತು ನಂಗೆ ಹಿಂದಿ ಬರಲ್ಲ, ಅವು ಕನ್ನಡ ಬರಲ್ಲ. ಏನು ಮಾಡೋದು, ಬಿಟ್ಟೇ ಇಲ್ಲ. ಅಷ್ಟು ಬಿಟ್ಟಿಲ್ಲ. ನನಗೆ ಆಸೆ ಐತೆ ತಿನ್ನೋಕ್ಕೆ. ಒಂದು ಸಿಕ್ತು. ಚೆನ್ನಾಗಿದ್ದಾರೆ. 3 ಕಿತ್ಕೋಬೇಕು. ಟಾಣಿದು ಹಣ್ಣಾಗೈತೆ. 3 ಸಿಕ್ಕಿದೆ. ಬಟ್ ಒಂದು ಪುಟ್ಟದಿದೆ. ಏನು ಮಾಡೋದು? ಜಗಳ ಮಾಡ್ಬಿಡ್ತಾರೆ. ನೋ ಪ್ರಾಬ್ಲಮ್.
ಹುಚ್ಚಿ ಥರ ಕಾಣಿಸ್ತೀವಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಸೊ ನನಗೆ ಅಸೈನ್ಮೆಂಟ್ ಬರೆಯೋದಿರೋದ್ರಿಂದ ನಾನು ಈಗ ಅಸೈನ್ಮೆಂಟ್ ಬರೆಯೋಕೆ ಹೋಗ್ತೀನಿ. ಅಸೈನ್ಮೆಂಟ್ ಎಲ್ಲ ಬರ್ದಾದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತುಂಬ ಇದೆ ಅಸೈನ್ಮೆಂಟ್ ಬರೆಯೋದು. ಓಕೆನಾ? हाँ बंदा काय गदा काय ಎಲ್ಲವೂ ಕುರಿನೇ ಕಂಡ್ರೆ ನಂಗೆ ಕಾಣ್ತಿರೋದು. ಸೀಬೆಕಾಯಿ ಇಟ್ಟಿದ್ನಲ್ಲ ಸಿಕ್ಕಿದ್ದು ಕೊಡೋಣ. ಯಾಕ್ರ ಒಬ್ರೇ ಇಸ್ಕೊಂಡ್ರೆ ನಾನು ಏನ್ ಮಾಡ್ಲಿ? ಎಲ್ರಿಗೂ ಕೊಡ್ತೀನಿ. ಒಂದೇ ಕಣ್ಣು ಕೊಡೋದು ನಿನಗೆ? ಯಪ್ಪ ಮಾನವೀಯತೆ ಇಲ್ಲ. ಛೇ, ನಾನು ಎಲ್ರಿಗೂ ಒಂದ್ಸಲ ಅಂತಂದ್ರೆ ನಮ್ಮ ಗಾರ್ಡನಿಗೆ ಹೋಗಿ ಕಿತ್ಕೊಂಡು ರಂಪಾಟ ಮಾಡಾಕಿದ್ರು. ಬಿಡಿ ಹೋಗ್ಲಿ, ತಗೊಳ್ಳಿ, ಮಕ್ಳಲ್ವಾ. ಅಮ್ಮ ಹಾಲಿಗೆ ಶುಂಠಿ ಹಾಕಿದ್ದಾರೆ ದೊಡ್ಡಮ್ಮಗೆ. ನಂದು ಆಸ್ ಯೂಶುವಲ್ ಬ್ರೂ. ನಂದು ಆಲ್ರೆಡಿ ಇಷ್ಟು ಖಾಲಿ ಆಯ್ತು. ಒಂದು ಪ್ಯಾಕ್ ಎಲ್ಲ ನಾನೇ ಕುಡಿದು ಖಾಲಿ ಮಾಡಿದ್ದೀನಿ. ಚಿಯರ್ಸ್. ನಾನು ಇದೇ ಲೋಟದಲ್ಲಿ ಕುಡಿಯೋದು. ಸುಮಾರು ವರ್ಷ ಆಯಿತು ಈ ಥರದ ಲೋಟದಲ್ಲಿ ಕುಡಿತೀನಿ, ಬಿಕಾಸ್ ಇಷ್ಟ ಆಗುತ್ತೆ. ಇದು ನಮ್ಮ ಅಪ್ಪಂಗೆ ಸನ್ಮಾನ ಮಾಡಿದ್ರಲ್ಲ, ಅದು ಫೋಟೋ ವಿಡಿಯೋಸ್ ಏನಿಲ್ಲ, ಬಟ್ ಇದಿದೆ ಶಾಲು. ಇದನ್ನೇ ಕೊಡ್ತಾರೆ. ಬೇರೆ ಏನಾದರೂ ಸ್ಪೆಷಲ್ ಕೊಟ್ಟರೆ ಚೆನ್ನಾಗಿರುತ್ತಪ್ಪ. ಸುಮಾರು ಒಂದು 50 ಜಾಗದಲ್ಲಿ ಮಾಡಿದ್ದಾರೆ. ಬರೀ ಇದೆ ಶಾಲು. ಇದು ಇಟ್ಕೊಂಡು ನಾವೇನು ಮಾಡೋಣ? ಇಲ್ಲೇ ಇರಲಿ, ನಮ್ಮಮ್ಮ ಎತ್ತಿಡುತ್ತೆ. ಈಗ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಇಲ್ಲಿ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಇಬ್ಬರಿಗೂ ಶುಂಠಿ ಹಾಲಿನ ಬೆಲ್ಲದ ಕಾಫಿ ಕೊಟ್ಟಿದ್ದೀನಿ. ಕುಡೀರಿ. ಹೆಂಗೆ ಈ ಬ್ಲಾಗಲ್ಲಿ ಹೇಳ್ಬಿಟ್ರೆ ಮಾಡ್ಬಿಡ್ತಾಳೆ ಅಂತ ಅಸೈನ್ಮೆಂಟ್ ಬರ್ಕೊಡ್ತೀರಾ? ನಮ್ಮಮ್ಮ ಎಷ್ಟು ಸ್ಮಾರ್ಟ್ ನೋಡಿದ್ರಾ? ಬೇಕಂತ ವಿಡಿಯೋದಲ್ಲಿ ಹೇಳ್ಬಿಟ್ರೆ ಜೈ ಅಂತೀರಿ ಅಂತ ಹೇಳೋದು. ಇರ್ಲಿ. ನಮ್ ದೊಡ್ಡಮ್ಮನ ಇದು 2ನೇ ಸತಿ ತೋರಿಸೋದು. ಫಸ್ಟ್ ಮುಂಚೆ ಹಾಕಿದ್ನಲ್ಲ ಆ ವ್ಲಾಗಲ್ಲಿತ್ತು, ಮತ್ತೆ ಈಗ 2ನೇ ಟೈಮ್. ನಮ್ಮಮ್ಮ ಏನೇನ್ ಮಾಡಿದ್ದೆ ಅಂತ ಹೇಳುತ್ತೆ ಈಗ. ತೋರ್ಸು, ಏನೇನ್ ಮಾಡಿದ್ಯಾ ಸ್ಪೆಷಲ್ ಆಗಿ? ಅದೇನು ದೊಡ್ಡಮ್ಮ ಮಾಡಿದ್ದು ಆಮೇಲೆ ಸಾಂಬಾರು. ಇದು ಸಾಂಬಾರು, ಇದು ಹಾಲು. ನಮ್ಮಮ್ಮ ಕಬಾಬ್ ಮಾಡ್ತೈತೆ. ಎಲ್ಲ ಮಾಡಾದ್ಮೇಲೆ ಕರೀರಿ. ಈಗ ರೆಡಿ ಮಾಡ್ತೈತೆ. ಟೇಸ್ಟಿ ಕಬಾಬ್ ಮಾಡ್ಕೊಡಿ ಆಯ್ತಾ? ಟೈಮ್ ಎಷ್ಟಾಯ್ತು? ನಿಮ್ಮ ಮಗ ಎಲ್ಲಿ? ನಿಮ್ಮ ಮಗ ಎಲ್ಲಿ? ಅಯ್ಯೋ, ಆ ಮಗ ಅಲ್ಲ ಕಣಮ್ಮ, ಯಾರೋ ಬರ್ತೀನಿ ಅಂದಿದ್ರಲ್ಲ. ಆಯ್ತು, ನಾವು ಈ ಗೆಟಪ್ಪಲ್ಲಿ ಇದೀವಿ. ಪಾತ್ರೆ ಎಲ್ಲ ತೊಳೆದು ಈ ಗೆಟಪ್ಪಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡು. ಅದು ನಾನೆಲ್ಲ ಮಾಡಿದ್ದು. ನಿಮ್ಮ ಮಗಳು ಕ್ಲೀನ್ ಮಾಡೋದು? ನಾನಲ್ಲ, ನಿಮ್ಮ ಮಗಳು. ನಿಮ್ಮ ಮಗಳು ಅದನ್ನ ಎಷ್ಟು ಕೆಲಸ ಮಾಡ್ತೀವಿ. ಟಿವಿಲಿ ಇದು ಕ್ಲೀನ್ ಮಾಡೋದು ಒಂದು ಫಿಲಮ್ ಐತೆ. ನಂಗೆ ಏನು ಗೊತ್ತಿಲ್ಲ. ಅಸೈನ್ಮೆಂಟ್ ಬರಿಬೇಕು, ಇನ್ನು ಕರಿಬೇಡಿ ಅಷ್ಟೇ. ದೊಡ್ಡಮ್ಮ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮೇನು ಬೆಳಗ್ಗೆಯಿಂದ ಅಣ್ಣ ಬರ್ತಾನೆ ಅಂದು ತಿಂತಾ ಇದೀರಲ್ಲ. ಅತ್ತೆ ನೋಡು, ಅತ್ತೆಯ ತಿಂತಿರೋದು. ಏನ್ ಮಾಡ್ತಿದ್ಯಾ ನೀನು? ನನ್ ಫೋಟೋ ತೆಗಿತಿದ್ಯಾ ಅತ್ತೆನ? ಇಲ್ಲಿ ನಮ್ಮ ಅತ್ತಿಗೆ. ಹಾಯ್ ಗೈಸ್. ಇವರು ನಮ್ಮ ಅತ್ತಿಗೆ ಪಾಪು, ನಮ್ಮಣ್ಣ. ಅಯ್ಯೋ, ರಮ್ಮ ಕೂದಲು ಮುಟ್ಬೇಡ ಬಿಡಮ್ಮು. ಮುಟ್ಟಂಗಿಲ್ಲ. ಮೂತಿ ನೋಡು ಹಂಗ. ತಿನ್ನು. ಆಯ್ತು ಮಾಡಲ್ಲ, ಸಾಕು. ನಮ್ದು ಇನ್ನೂ ಅಸೈನ್ಮೆಂಟ್ ಆಗಿಲ್ಲ. ಬರೆಯೋಣ ನಾವು ಅಸೈನ್ಮೆಂಟ್ ಫುಲ್ ಬರ್ದಾದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೀರ್ತನ ಗೌಡ ಅವ್ರೆ. ಇವ್ರ ನೇಮ್ ಕೀರ್ತನ ಗೌಡ, BS. ಅಮ್ಮ ಸೈಲೆಂಟ್ ಆಗಿರು ಮಮ್ಮ, ಬರೀತಾಳವಳು, ಸುಮ್ನಿರು. ಮಾಮ ಅಯ್ಯೋ, ಎಷ್ಟು ಚೆನ್ನಾಗಿ ಬರದ್ಲು. ಸ್ಮೈಲ್ ನೋಡು. ಇನ್ನೊಂದ್ಸತಿ ಚೆನ್ನಾಗಿ ಬರಬೇಕು.
ಹಂಗಲ್ಲ ಆ ಕಡೆ ಕೈಯಲ್ಲೇ ರೈಟ್ ರೈಟ್ ಇಲ್ಲ ಇಲ್ಲ ಮಾಮ ಮಾಮ ಸೈಡ್ಗೆ ಹೋಗ್ ಮಾಮ ಓತ್ 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 ದೇವ್ ಓತಂತೆ ನನಗೆ ಬರೀತಿ ಇಲ್ಲಿ ಬರಿ ಇಲ್ಲಿ 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 ಬರಿ ವಾ ಅಲ್ಲಲ್ಲ ಇಲ್ಲಿ ಇಲ್ಲಿ ಬರಿಬೇಕು ಒನ್ 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 ಎಲ್ಲಿ ಓದ್ತೈತದು ಪೆನ್ನು ಓ ಓ ಪೆನ್ ಹತ್ತುತ್ತೆ ರಾಂಗ್ ರಾಂಗ್ ಇಲ್ಲಿ ಬರೀತೇನೋ ಬರಿ ಬರಿ ಅಯ್ಯೋ ನಿಮ್ಮ ಅತ್ತೆದು ಕೈ ಪುಸ್ತಕ ಮಾಡ್ಕೊಂಡಿದ್ಯಾ ಏ ಏ ಅದಂಗಲ್ಲ ಹಿಂಗ್ ಹಿಡ್ಕೊಂಡ್ ಬರಿಬೇಕು ಗೊತ್ತಾಗಲ್ವಾ ಗೌರಮ್ಮ ಅಂತಲ್ವ ನೀನು ಗೌರಮ್ಮನ ಕೊಡು 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 ಓಟ್ ಹಾಕ್ಬೇಕಂತ ಯಾರೋ ಅತ್ತೆ ಬಿಟ್ಟು ಊಟ ಮಾಡ್ತವ್ರೆ ಏನದು ಒದಿತಾ ಇರೋದು ತೊಳ್ಳೆ ನಮ್ಮಮ್ಮ ಓ ಯಾಕೆ ನಮ್ಮಮ್ಮ ಕಣೆ ನಮ್ಮಮ್ಮನಿಂದ ನನ್ನೇ ದೂರ ಮಾಡ್ತಾವಳೆ ಆಯ್ತು ಆಯ್ತು ಹೋಯ್ತೀನಿ ತಿನ್ನು ಆಮೇಲೆ ಆಯ್ತು ಏನವ ಜಾನಮರಿ ಜಾನಮರಿ ಏನವ ಹೋಗ್ಲಾ ಆಯ್ತು ನಾ ಬರ್ಕತ ಇದೀನಿ ಮಾಮನ ಚಿಗಪ್ಪ ಚಿಗಪ್ಪ ಬಂತು ಬುಡೆ ನಮ್ಮಮ್ಮ ಕಣೆ ನಮ್ಮಮ್ಮ 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 ಓ ನನ್ಗುಂದಮ್ಮ ಭಗವಂತ ಏನಿದು ಏನೋ ಇದು ಏನ್ ಮಾಡಿದ್ದ ಅವಸ್ಥೆ ರೂಪಜ್ಜಿ ನೀವು ಕಬಾಬ್ ಅಂತಿದಂಗೆ ನೋಡಿ ಮಾಡಿರ್ದ ಇಲ್ಲಿ ನೀರು ಅಲ್ಲೇ ಅಲ್ಲೇ ಬಾಟ್ಲಿ ಇಟ್ಟಿದ್ದೀನಿ ಅವನಿಗೆ ರಿವೆಂಜ್ ಇದೆ ರಿವೆಂಜ್ ತೀರಿಸ್ಕೊತೀನಿ ನಿಂದ ರಿವೆಂಜ್ ನನ್ ಸೊಸೆ ಅಲ್ವಾ ಹೊಟ್ಟೆಗೆ ಹಾಕತೀನಿ ಮನ್ಸಿಗೆ ಹಾಕಲ್ಲ ಹೊಟ್ಟೆಗೆ ಹಾಕಬಿಟ್ಟೆ ಹೊಟ್ಟೆಗೆ ಹಾಕೊಂಡೆ ಹೋಗು ನೀನು ಕಲ್ತ್ಕೊ ಹೋಗೋನು ಫೋನ್ ನಮ್ಮಮ್ಮ ಏನಮ್ಮ ಏನು ನಿಮ್ಮಮ್ಮನ ಆಮೇಲೆ ನೀನ್ ದೊಡ್ಡಳಾಗಿದೆ ಹೋಗೋನು ನೀನ್ ದೊಡ್ಡಳಾಗಿದೆ ನೋಡಿ ನೋಡಿ ಈ ವಯಸ್ಸಿಗೆ ಏನ್ ಕಲ್ತಿದ್ಯಾ ನಮ್ಮಮ್ಮನಿಂದ ದೂರ ಮಾಡ್ತಾಳೆ ಹೆಂಗ್ ತಳ್ತಾಳೆ ಗೊತ್ತಾ ಅವಾಗಿಂದ ಓಡಿಸ್ತಾಳೆ ತಡಿ ನೀನ್ ದೊಡ್ಡಳಾದ್ಮೇಲೆ ಹಾಕ್ತೀನಿ ವಿಡಿಯೋ ಒದ್ದಲ್ಲ ಅತ್ತೆಗೆ ಖುಷಿನ ಹೊಡೆದ್ಬಿಟ್ಟು ಮಾಡ್ತೀನಿ ಈ ವಿಡಿಯೋ ಹಾಕ್ತೀನಿ ದೊಡ್ಡಳಾದ್ಮೇಲೆ ನೋಡು ಅತ್ತೆಗೆ ಹೆಂಗ್ ಹೊಡೆದಿದ್ದೆ ನಾನು ಅಂತ ಇನ್ನೊಂದ ಕುತ್ಕೋತಾಳೆ ಹೊಡೆದ್ ಬಿಡ್ತಾಳೆ ಯಾವ ಎಲ್ಲಿಂದ ಹಿಡ್ಕೊಂಡ್ ಬಂದ್ರಿ ಹುಡುಗಿನ ನೋಡಿಲಿ ನಮ್ಮನೆಗೆ ಬಂದು ನಮ್ಮಮ್ಮನ ಜೊತೆನೆ ನನ್ನಿಂದ ದೂರ ಮಾಡಿ ನನ್ನೇ ಓಡಿಸ್ತಾವಳೆ ಇರ್ಲಿ ಕಬಾಬ್ ಕಬಾಬ್ ನಂಗೊಂದ್ 2 ಕೊಡ್ತೀರಾ ಮೇಡಮ್ ಅತ್ತೆ ಲೋಟ ಬೇಕು ಅತ್ತೆ ಬೇಡ ಶಬಾಷ್ ಹೊಡೀರಿ ಹೊಡೀರಿ ಕ್ಲಾಸ್ ಹೊಡೀರಿ ಅತ್ತೆಗೆ ಏನಿದು ಅವಸ್ಥೆ ಮಾಡ್ತಿರೋದು ನೀನ್ ಬಂದ ನಿಂಗೆ ಅತ್ತೆ ಕಂಡ್ರೆ ಇಷ್ಟ ಇಲ್ಲ ಅಷ್ಟೇ ತಾನೆ ನೋಡು ಈ ವಿಡಿಯೋ ಹಾಕ್ತೀನಲ್ಲ ಅವಾಗ ಗೊತ್ತಾಗುತ್ತೆ ಅತ್ತೆಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದೆ ನೀನು ಅಂತ ನಿಂಗೆ ಅತ್ತೆ ಕಂಡ್ರೆ ಇಷ್ಟ ಇಲ್ಲ ಹೊಡಿತೀಯ ಅದ್ರಲ್ಲಿ ಈಗ ಹೊಡಿತೀಯ ಗೊತ್ತು ನಂಗೆ ಅದ್ರಲ್ಲಿ ಹೊಡಿತೀಯ ಅಂತ
ಯಪ್ಪ ಹೋಯ್ತು ಏನು ಕಬಾಬ್ ಅಂತೆ. ಮತ್ತೆ ಕಬಾಬು ಬೇಕು ಮತ್ತೆ ಬೇಡ ಮತ್ತೆ ಚೆನ್ನಾಗಿ ಹೊಡಿ. ಏನು ತಿನ್ನವ ತಿನ್ಸು ಅವಳು ತಿನ್ನಲ್ಲ ಹಂಗಲ್ಲ ನಂದೇನವ ಸ್ವೀಟ್ ಆಯ್ತಾ ಕಬಾಬ್ ಸ್ವೀಟ್ ಆಯ್ತು ನನ್ ಕಂಡ್ರೆ ಪ್ರೀತಿನೋ ದ್ವೇಷನ ಒಂದು ಗೊತ್ತಾಗ್ತಿಲ್ಲ. ಹೀಗೆಲ್ಲ ಊಟ ಮಾಡ್ತಾರೆ ಮೇಡಮ್ ಅವರು ಅವ್ರದ್ದು ಬಣಿಸ್ತಾರವ್ರೆ. ನಮ್ಮಮ್ಮ ನಮ್ಮ ಅತ್ತಿಗೆ ನಮ್ಮ ದೊಡ್ಡಮ್ಮ ಎಲ್ಲ ಊಟ ಮಾಡ್ತಾರೆ ಅಷ್ಟೇ. ನನ್ನ ಲೋಟ ಎರ್ಚು ಬರೀ ಎರ್ಚು. ಅಜ್ಜಿ ಹತ್ರ ಬಾ ನಾವು ಆಟಾಡೋಣ ಬಾ ಅಲ್ಲೆಲ್ಲ ಆಚೆ ನಂಗ ಕೊಡು ಬಾ ಇಲ್ಲಿಗೆ ಬಾ ಆಟಾಡೋಣ ಬಾ. ನಾವು ನಮ್ಮ ಮೇಡಮ್ ಅವರು ರಾತ್ರಿ ಎಲ್ಲ ಆಟಾಡಿ ಮಲ್ಕತ್ತೀವಿ. ಮೊನ್ನೆ ವ್ಲಾಗ್ ಎಂಡ್ ಮಾಡೋಣ. ಬರಲ್ಲ ವ್ಲಾಗ್ ಎಂಡ್ ಮಾಡೋಕ್ಕೆ ಮಾಡೋದು ಬೇಡವಾ ಬೇಡ ಇನ್ನೂ ಮಾಡ್ಬೇಕು ವಿಡಿಯೋ. ಇಷ್ಟೇ ಕಣವ ಸಾಕು ಜಾಸ್ತಿ ಆಯ್ತು ವಿಡಿಯೋ. ಓಕೆ ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಅಂತ ಅನ್ಕೋತೀನಿ. ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ನಮ್ಮ ಫೈಟಿಂಗ್ ಇಷ್ಟ ಆಗಿದ್ರೆ ನಮ್ಮ ಜಗಳ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.